ಸಿಂಜಿಸ್ತಿದ್ಯಾ ಗೊತ್ತಾ. ಹೆಲೋ ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವ್ಲಾಗಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಾರಿ, ತುಂಬ ಲಾಂಗ್ ಗ್ಯಾಪ್ಗಳಾಗ್ತಾ ಇದೆ ಒಂದೊಂದು ವ್ಲಾಗಿಂದ ಇನ್ನೊಂದು ವ್ಲಾಗಿಗೆ. ಸೊ ಸರ್ ನಾನು ತುಂಬ ಬ್ಯುಸಿ ಇದ್ದಾರೆ, ನನಗೆ ಹೆಲ್ಪೇ ಮಾಡ್ತಾ ಇಲ್ಲ ಯಾವ ವ್ಲಾಗ್ಸ್ ಮಾಡೋದಕ್ಕೂ. ಸೊ ಅದಕ್ಕೆ ಡಿಲೇ ಆಗ್ತಿದೆ. ಬಟ್ ಹೆವಿ ಫಂಕ್ಷನ್ಸ್ ಇದೆ ಇವಾಗ. ಸಂಡೇ ಟು ಸಂಡೇನೇ ಇದು 4th ಫಂಕ್ಷನ್ ಹೋಗ್ತಾ ಇರೋದು, ಎಂಗೇಜ್ಮೆಂಟ್ಗೆ ನಮ್ಮ ಅತ್ತೆ ಮಗಳದು. ಅಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಚಿಕ್ಕ ಕ್ಯೂಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸರ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಕ್ಕೆ ಮಾಡೋಕ್ಕಾಗಲಿಲ್ಲ. ಬೇರೆ ಯಾವುದೋ ಕೆಲಸದಿಂದ, ಬೇರೆ ಯಾವುದೋ ಅಲ್ಲ, ಇವ್ರ ಆಫೀಸ್ ಕೆಲಸನೇ ಆಯ್ತಾ ಜಾಸ್ತಿ, ಇನ್ನೊಂದು ಯಾವುದೋ ಬೇರೆ ಪರ್ಸನಲ್ ಕೆಲಸದಿಂದ ಆಗಲಿಲ್ಲ. ತುಂಬ ಡಿಲೇ ಮಾಡ್ತಾ ಇದ್ದಾರೆ. ನನಗೂ ಗೊತ್ತು, ಒಂದು ಇದ್ರಲ್ಲಿ ಹೋಗ್ತಾ ಇಲ್ಲ ವ್ಲಾಗ್ಸು ಅಂತ. ಬನ್ನಿ ಅಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಕ್ಯೂಟ್ ಲಿಟಲ್ ವ್ಲಾಗ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಅಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಹೊರಟಿದ್ದೀವಿ ಆಲ್ರೆಡಿ ಒಂದಿವೆ. ಇದು ಬಂದು ಒಂದು ರೆಸಾರ್ಟಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ, ಸಮಯ ವೆನ್ಯೂ ಅಂತ, ನಿಯರ್ ಹೆಸರುಘಟ್ಟ. ಸೊ ಹಾಗೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಎಂಗೇಜ್ಮೆಂಟ್ ಜೊತೆ ಅಲ್ವಾ ಯಶ್ವಂತ್? ಸೊ ಬೇರೆಯವ್ರಿಗೆ ಯಾರಿಗಾದ್ರೂ ಐಡಿಯಾಸ್ ಬರ್ಬೋದು ಅದರಿಂದ ಅಂತ. ಸೊ ಬನ್ನಿ ಹೋಗೋಣ. ಏನು ಮಾಡ್ತಿದ್ಯಾ ಮಮತಾ? ಏನು ಮಾಡ್ತಿದ್ಯಾ? ನೇಲ್ ಪಾಲಿಶ್ ಹಾರಿಸ್ಕೊ. ಇದನ್ನೇ ಮಾಡೋದಲ್ಲ, ಇಲ್ಲ ಕಾರಲ್ಲಿ ಬಂದು ನೇಲ್ ಪಾಲಿಶ್ ಹಾಕೊಂಡು ಬೇಗ ಆಗ್ಲಿ, ಎಸಿಗೆ ಇಟ್ರೆ ಬೇಗ ಆರುತ್ತಾ? ಐ ಮೀನ್ ಒಣಗ್ಲಿ ಅಂತ, ಬೇಗ ಇದಾಗ್ಲಿ. ಏನ್ ಇನ್ ಸ್ವಲ್ಪ ದೂರಕ್ಕೆ ಸಿಕ್ಬಿಡುತ್ತೆ, ಅದಕ್ಕೆ ಹಾರಿಸೋದು. ಸುಮಾರು ನೋಡಿ ಬ್ಲಾಸ್ಟ್ ಆಯ್ತು. Oh my God. ಇನ್ನೊಂದು ಸ್ವಲ್ಪ ಈ ಹುಡುಗಿರು ಹಿಂದೆ ಇದ್ದಿದ್ರೆ ಇವರು ಡಮ್ ಅಂದಿರೋರು. ಹೆಸರುಘಟ್ಟ ರೋಡಿಗೆ ಬಂದರೆ ಸುಮಾರು ಡಾಬಾ ಇದೆ. ಬಿಕಾಸ್ ಆಫ್ ಕಾಲೇಜಸ್ ಸಿಕ್ಕಾಪಟ್ಟೆ ಇದೆ. ಯಾರಾದರೂ ಒನ್ ಡೇ ಫುಡ್ ಔಟಿಂಗ್ಗೆ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಸುಮಾರು ಇದೆ. ಬನ್ನಿ, ಕರೆಕ್ಟಾ ಯಶ್ವಂತ್? ಸೊ ಬನ್ನಿ, ಎಂಜಾಯ್ ಮಾಡಿ. ಫುಡ್ನೂ ಸುಮಾರಿದೆ, ಎಷ್ಟೊಂದಿದೆ ಆ್ಯಕ್ಚುಲಿ ಕಾಲೇಜಸ್ ತುಂಬಾ ಡಾಬಾಗೆಲ್ಲ ಕವರ್ ಮಾಡಿದ್ದಾರೆ. ಅದಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತಿದ್ದಾರೆ. ನಾವೆಲ್ಲ ಹೋಗಲ್ಲ, ನಾನು ಎಕ್ಸ್ಪೆಷಲಿ ಹೋಗೇ ಇಲ್ಲ ಅನ್ಕೊಂತೀನಿ ಡಾಬಾಗೆಲ್ಲ. ಯಾವಾಗೂ ಕೆಲವ್ರು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಹೇಳಿದ್ನಪ್ಪ. ಅದರಲ್ಲಿ ಏನಿದೆ, ಯಾರು ಹೋಗ್ತಾರೆ ಈ ಕಾಲದಲ್ಲಿ ಹೋಗ್ತಾರೆ ಕಾಲೇಜ್ ಗೋಯಿಂಗ್. ಎಷ್ಟೊಂದು ಜನ ಹೋಗ್ತಾರೆ, ಕೆಲವು ಫ್ಯಾಮಿಲೀಸ್ ಅವ್ರು ಹೋಗ್ತಾರೆ ಈಚೆ ಹೋದಾಗ ಊಟಕ್ಕೆ. ಈ ಕಡೆ ಬಂದಾಗ ಬನ್ನಿ ಎಷ್ಟೊಂದಿದೆ ಅಂತ ಹೇಳೋದಕ್ಕೆ ಮಾಡಿದ್ನಪ್ಪ. ಏನು ಫೋನ್ ಮಾಡ್ದ? ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಫೋನ್ ಮಾಡೋಕ್ಕೇನೆಲ್ಲ ಸಬ್ಸ್ಕ್ರಿಪ್ಷನ್ ಆಗಿರೋ ಅಂತ ಇವ್ರು ನಮ್ಮ ಚಾನೆಲಲ್ಲಿರೋರು ಎಲ್ಲರಿಗೂ ಫೋನ್ ನಂಬರ್ ಸಿಗಲ್ಲ ಅಂತ. ಯಪ್ಪ ಎಲ್ಲಿದೆಯಾ? ಹೋಗ್ತೀವಾ ಇಲ್ವಾ? ನನಗಂತೂ ಗೊತ್ತಾಗ್ತಾ ಇಲ್ಲ. ಹೋಗ್ತಾನೆ ಇದೀವಿ, ಇಲ್ಲಿಗೆ ಬಂದಿದ್ದೀನಿ ನಾನು. ಹೋಗ್ತಾನೆ ಇದೀವಿ, ಕಾಲೇಜ್ ಅಂತಿದ್ದೀನಿ, ಸ್ಕೂಲ್ ಡೇಸಲ್ಲಿ ಬಂದಿದ್ದೀನಿ ಆ್ಯಕ್ಚುಲಿ. ಈ ರೋಡಲ್ಲಿ ಇಲ್ಲಿ ಒಂದು ಸ್ಕೂಲ್ ಇದೆ ಆಯಿತಾ, ಡ್ಯಾನ್ಸ್ ಪ್ರಾಕ್ಟೀಸ್ಗಂತ ನಮ್ಮ ಸ್ಕೂಲ್ ಎಂಡಿಂದ ಕರ್ಕೊಂಬರೋರು. ಇಲ್ಲಿ ಏನೇ 1 ತಿಂಗಳು ಚೆನ್ನಾಗಿ ಎಂಜಾಯ್, ಬರೀ ಡ್ಯಾನ್ಸ್ ಪ್ರಾಕ್ಟೀಸ್. ಆ್ಯಕ್ಚುಲಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ನಮಗೆ ಫುಲ್ಲು. ಹೌದು, ಅದನ್ನ ಇವರು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಬ್ರಿಟಿಷ್ ಅವರು ಕತ್ಕೊಂಡು ಹೋಗಿ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ನ್ಯಾಷನಲ್ ಅವಾರ್ಡ್ ಬಂದಿದೆ ರೀ. ನಾವೆಲ್ಲ ಫುಲ್ ನಮ್ಮ ಕರ್ನಾಟಕ ಏನೇನೆಲ್ಲ ಡ್ಯಾನ್ಸಸ್ ಅಂದ್ರೆ ವೀರಗಾಸೆ, ಆಮೇಲೆ ಯಕ್ಷಗಾನ, ಪ್ರತಿಯೊಂದು ಡ್ಯಾನ್ಸ್ ಮಾಡಿ. ಆಕ್ಚುಲಿ ಇವ್ರನ್ನು ಕರೆದ್ರಂತೆ ಬ್ರಿಟಿಷ್ ಅವರು, ಬನ್ನಿ ನಮ್ಗೆ ಹೇಳ್ಕೊಡಿ ಅಂತ. ಇವ್ರು ನಮಗ್ ಟೈಮ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಶಟಪ್ ಆಯ್ತಾ? ಏನಿಲ್ಲ, ಇಲ್ಲಿ ಫುಲ್ಲು ಡ್ಯಾನ್ಸ್. ಮೋಸ್ಟ್ಲಿ ಇದೆ ಅನ್ಸುತ್ತೆ ಆ ಜಾಗ, ನಾವು ಇಲ್ಲೇ ಅನ್ಸುತ್ತೆ. ಯಾವುದು ಸ್ಕೂಲ್ ಥರ ಇತ್ತು ರೀ. ನನ್ಗೆ ಯಾವಾಗೋ ಬಂದಿರೋ ಸ್ಕೂಲ್ ಡೇಸಲ್ಲಿ ಜ್ಞಾಪಕ ಇಲ್ಲ. ಇವ್ರಿಗೆಲ್ಲ ಅಣಗಿಸ್ತಿರ್ತಾರೆ, ಇನ್ನೇನು ಕೆಲಸ ಇವ್ರಿಗೆ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅವಾಗೆ. ಆ್ಯಕ್ಚುಲಿ ನಮ್ಮ ಸ್ಕೂಲ್ ಹೆಸರು ಸೆಂಟ್ ಮೇರೀಸ್ ಕಾನ್ವೆಂಟ್ ಅಂತ. ರಾಕ್ಲೈನ್ ಸರ್ ಇದ್ದಾರಲ್ವಾ ಪ್ರೊಡ್ಯೂಸರು, ಅವ್ರ ಸ್ಕೂಲಲ್ಲೇ ನಾವು ಓದಿದ್ವಿ. ಇವ್ರಿಗೆ ಅದಕ್ಕೆ ಹೊಟ್ಟೆ ಉರಿ. ಓದಿದ್ದು ಹಳ್ಳಿ. ಹಳ್ಳಿ? ಹೈ ಯಾವ್ದು ಹಳ್ಳಿ?
ನೀನ್ ಹುಟ್ಟಿರೋದು ದೂರಲ್ಲಿ ಕೆಂಬಸ್ ಹತ್ಕೊಂಡ್ ಬಂದಿರೋದು. ನಾನು ಹುಟ್ಟಿರೋದು ಕೆಂಬಸ್ಸಲ್ಲೇ ಓಡಾಡಿದ್ದು ಸರಿನಾ? ಎಲ್ಲ ಇಲ್ಲ ಗುರು ಆತರ ಎಲ್ಲ. ಸರಿ ಸರಿ ಓಕೆ, ಇಲ್ಲೇ ಎಲ್ಲೋ ಇರ್ಬೇಕು, ನೋಡೋಣ ಸಿಗುತ್ತಾ ವೆನ್ಯೂ ಅಂತ. ಒಂದು ನಿಮಿಷ. ಸೊ ಫೈನಲಿ ಹೋಗ್ತಾ ಇದೀವಿ, ಆಲ್ಮೋಸ್ಟ್ ಸಮಯ. ಸ್ಕೂಲ್ ಕರ್ಕೊಂಡ್ ಬಂದಿದ್ಯಾ? ಇದೇ ಅನ್ಸುತ್ತೆ ಮಮತಾ, ನೀನ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಸಿದ್ ಸ್ಕೂಲು. ಮೇ ಬಿ ಇರ್ಬೋದೇನೋಪ್ಪ. ಯಾವ್ದೋ ಲೇಔಟ್ ಒಳಗಡೆ ಇದೆ ಇದು ರೆಸಾರ್ಟ್. ನೋಡೋಣ ಬನ್ನಿ. ರೆಸಾರ್ಟ್ ಎಲ್ಲ ಇದೆ ಯಾವ್ದೋ, ಏನೋ ಗೊತ್ತಿಲ್ಲ, ನೋಡೋಣ ಗೊತ್ತಾಗುತ್ತೆ ನಮ್ಗೂನು. ಸುಮ್ಮನೆ ರೆಸಾರ್ಟ್ ಅನ್ನು ಬಿಲ್ಡಪ್ ಕೊಟ್ಟೆ. ರೆಸಾರ್ಟೇ ಬನ್ರಿ ರೀ, ಬಿಲ್ಡಪ್ ಬೇರೆ ಕೊಡ್ತಾರೆ. ಲೇಔಟ್ ಚೆನ್ನಾಗಿದೆ. ಲೇಔಟ್ ಚೆನ್ನಾಗಿದೆ ಅಲ್ವಾ? ನೋಡಿ ಸಗದಾಗಿದೆ, ಒಂಥರ ಪೀಸ್ ಆಗಿ. ಬಟ್ ಆದ್ರೆ ಸಿಕ್ಕಾಪಟ್ಟೆ ದೂರ ಹೆಸರುಘಟ್ಟ. ನೋಡಿ ಅಲ್ಲೇ ಎದುರುಗಡೆ ಕಾಣಿಸ್ತಾ ಇದೆ. ಏನ್ ಗಾಳಿ ಇದೆ. ಮನೆ ಹೆಸರು ನೋಡು, ಒನ್ ರೂಫ್ ಅಂತೆ. ಮನೆ ಹೆಸರೇ ಒನ್ ರೂಫ್, ಸಗದಾಗಿದೆ ಹೆಸರು. ಸೊ ಆಲ್ಮೋಸ್ಟ್ ವಿ ಆರ್ ಇನ್ ಟು ಡೆಸ್ಟಿನೇಷನ್. ಇವಾಗ ರೀಚ್ ಆಗ್ತಾ ಇದ್ದೀವಿ. ಯಾ ರೈಟ್, ಕಾರ್ ಪಾರ್ಕಿಂಗ್ ಆಲ್ಮೋಸ್ಟ್ ಬಂದಿದ್ದೀವಿ. ಈಗ ಪಾರ್ಕಿಂಗ್ ಕಡೆ ಹೋಗುವ. ಅಲ್ಲೇ ಅನ್ಸುತ್ತೆ. ಏನ್ರಿ ಶೋಕ್ದಾರ್, ಏನು ವಿಡಿಯೋ ಮಾಡ್ಬೇಕಂದ್ರಲ್ಲ, ಇವರು ಹಿಂಗೆ ಹೋಗ್ತಾ ಇರ್ತಾರಂತೆ, ನಾನು ಇವ್ರದ್ದು ವಿಡಿಯೋ ಮಾಡ್ಬೇಕಂತೆ. ನೋಡ್ರಿ, ಏನು ಎಡಿಟ್ ಇಲ್ಲ, ಹಂಗೆ ಹಾಕ್ತೀನಿ. ಇದೆಲ್ಲ ಎಡಿಟ್ ಆಗಲ್ಲ, ನಿನ್ನ ಡೈಲಾಗ್ ನಿನಗೆ. ಬಂದಿದ್ದೀವಿ ಈಗ. ರೆಸಾರ್ಟಾ ಇಲ್ಲ ಏನಿದು? ಏನು ಒಂದು ಗೊತ್ತಿಲ್ಲ. ರೆಸಾರ್ಟೇ. ಸೊ ಫೈನಲಿ ವಿ ಆರ್ ಹಿಯರ್. ಬನ್ನಿ ಒಳಗಡೆ ಏನಿದೆ ನೋಡೋಣ. ಹಂಗೆ ನಿಮಗೂ ಐಡಿಯಾ ಸಿಗುತ್ತೆ, ಯಾರಾದರೂ ಬರೋರು, ಯಾರಾದ್ರೂ ಗೊತ್ತಿರೋರು ಇದ್ರೆ ನಿಮ್ಗೂ ಐಡಿಯಾ ಸಿಗುತ್ತೆ. ಸರಿಯಾಗಿ ತಗ್ದಿಲ್ಲ. ತೆಗೆದೆ ತೆಗೆದೆ ಪಾಡಿಗೆ ನೀವು ವಿಡಿಯೋ ಮಾಡ್ಕೊಂಡು ಬಾ. ಎಂಟ್ರೆನ್ಸಿಂದ ಇಷ್ಟೊಂದು ವೆಲ್ಕಮ್ ಡ್ರಿಂಕ್ ಇದೆ, ಬೇಕಾ? ಏನು ಡ್ರಿಂಕ್ಸಾ ಕೊಡ್ತಾವ್ರೆ? ಜ್ಯೂಸ್ ತಾನೇ ಕೊಡ್ತಿರೋದು. ವೆಲ್ಕಮ್ ಡ್ರಿಂಕ್. ಸೊ ಚೆನ್ನಾಗಿ ಮಾಡಿದಾರಲ್ಲ ಇಲ್ಲಿ. ನಮ್ಮ ಮದುವೆ ಆಗಿರೋ ಜಾಗ ಥರ ಇದೆ ಅಲ್ವಾ? ಹೌದು, ಸೇಮ್. ಇಲ್ಲಿದೆ ನೋಡಿ, ಫೋಟೋ ತೆಕ್ಕೊಳ್ಳೋದು. ಹಾಂ, ತಗೊಳ್ಳೋಣ. ವಿಡಿಯೋ ಮಾಡ್ತಿದ್ಯಾ? ಆ್ಯಂಗಲ್ ಏನ್ ಮೋಸ? ಏನೇ ಹಾಯ್ ಹೇಳಿ. ಇಲ್ಲಿ ಇಲ್ಲಿ ಇಟ್ಕೊಂಡು ಬೈಲಿ ಬೈಲಿ ಬೈಸ್ಕೊಂತ ಇದ್ದಾರೆ. ಲೇಟಾಗಿ ಬಂದ್ರು, ಮತ್ತೆ ಯಾವಾಗೋ ರೇರಾಗಿ ಸಿಗ್ತಾರೆ ಅಂತ. ಬರ್ತಾ ಇದ್ದಾರೆ ಒಂದಿವೆ. ಹಾಯ್ ಮಾಡಿ ಇಬ್ರು. ನಮ್ಮ ಬ್ಲಾಗಿಗೆ ಹಾಯ್ ಮಾಡಲ್ವಾ? ಅಷ್ಟೇ. ಇಲ್ಲಿ ಅತ್ಯ ಇಲ್ಲಂತೆ ಮರ, ಅಲ್ಲ ಹಾಯ್ ಮಾಡಲ್ಲ, ಅಲ್ಲಿ ಮಾಡಲ್ಲಿ ಅದ್ರಲ್ಲಿ ಮಾಡ್ಬೋದು. ಬ್ಲಾಗ್ ಮಾಡಿ ಹಾಯ್ ಮಾಡಿ. ಏನು ಹೇಳಬೇಕು ಬ್ಲಾಗಿಗೆ ಬಂದಾಗ? ವೆಲ್ಕಮ್ ಟು ಅವರ್ ಚಾನಲ್ ಹೇಳಿ. ಹೆಂಗೆ ಹೇಳ್ತಾರೆ? ಜೋರಾಗಿ ಹೇಳ್ಬೇಕು. ಎಷ್ಟು ಇಲ್ಲಿ ಯಾವ ಚಾನಲ್? ಯಾವ ಚಾನಲ್ ಮಾ? ಬ್ಲಾಗಿಂಗ್ ಚಾನಲ್. ಯಾವುದು? ಮಿಸ್ಟರ್ ಅಂಡ್ ಮಿಸ್ಸಸ್ ಶೆಟ್ಟಿ ಹೇಳ್ದಲ್ಲ, ಜೋರಾಗಿ ಅವತ್ತು ಹೇಳು. ಎಲ್ಲರಿಗೂ ನಿನ್ನನ್ನು ಕೇಳ್ತಾ ಇದ್ರು ಎಲ್ಲರೂ ಬ್ಲಾಗಲ್ಲಿ. ಎಲ್ಲರೂ ಹೇಗಿದ್ದೀರಾ ಅನ್ನೋ. ಜೋಬಲ್ಲಿ ಇಕ್ಕೋ, ಅದು ಜೋಬಲ್ಲಿ ಇಡು. ಕೀ ಜೋಬ್ ಇಲ್ವಾ? ಚಿನ್ನು, ಗೆಟ್ ಮೀ ಜ್ಯೂಸ್ ಯಾ ಪ್ಲೀಸ್. ಒಂದೇ ಒಂದು
You tell don't not like I'm not. ವಾಟ್ ಇಸ್ ದಿಸ್ ಇಂಗ್ಲಿಷ್ ಡೋಂಟ್ don't want no, so I'll not give. ಓ ಓಕೆ ಟೆಲ್ ಮಿ ಅಗೇನ್ ಚೋಟು ಅದು ಪೈನಾಪಲ್ ಗೊತ್ತೈತಿ ಇದೊಂದು ಸಿಪ್ಪೆ ಬಂತು. ಕುಡಿತೇನೆ ಬೇರೆ ಇಷ್ಟಲ್ಲ ಅಲ್ಲಿ ಅವು ಇಲ್ಲಿ ತಿರ್ಕೊಳ್ಳೋದು ನೋಡು ಹಂಗೆ ತಿರ್ಕೊಂಬಿಡೋದು ಇವಾಗ ಯೂಟ್ಯೂಬು ಹಾಯ್ ಮಾಡಿ ಇಬ್ರು ಹಾಯ್ 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 ತಾ ಹಾಯ್ ಮಾಡಿ ಹಾಯ್ ಮಾಡಿ ಓ ಇಲ್ಲಿ ಈ ತಾತ ತಾತ ರೈಟ್ ಹ್ಯಾಂಡ್ ಫೋಟೋ ಅನ್ಕೊಂಡೆ ಅದೇ ಇವ್ಳು ನೆಟ್ಟಿಗೆ ನಿಂತ್ಕೊಂಡ್ರೆ ನಂಗೆ ಹೆಂಗ್ ಗೊತ್ತಾಗತ್ತೆ ಇದ್ರಲ್ಲಿ ಗೊಂಬೆನಾ ಮಮ್ಮಿ ನೋಡಿಲ್ಲ. ಇಬ್ರು ಬೇಗ ಪೋಸ್ ಅಲ್ಲೋಗಿ ಪೋಸ್ ಮಾಡು ಅಲ್ಲೋಗು ಇಬ್ರು ಜೊತೆಲಿ ಹೆಂಗೆ ಪೋಸ್ ಅದು ಮಾಡಿಸ್ಬಿಡ್ತೀನಿ ಸೊ ಚೆನ್ನಾಗಿ ಊಟ ಮಾಡಿದ್ರಾ ಸೂಪರ್ ಆಗಿ ಮಾಡಿದೆ ಆಯ್ತಾ ಚೆನ್ನಾಗಿ ತಿಂದಿದ್ದೀನಿ ಸೊ ಫೈನಲಿ ಎಂಗೇಜ್ಮೆಂಟ್ ವ್ಲಾಗ್ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ ಈ ವ್ಲಾಗ್ನ ಅಂತ ಅನ್ಕೊಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಇಬ್ರು ಅಂಟಿಲ್ ದೆನ್ ಬಾಯ್